ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ತ್ರಿಕೋನಮಿತಿಯ ಕೆಲವು ಅನ್ವಯಗಳಲ್ಲಿ ಕೆಲವು ಲೆಕ್ಕಗಳನ್ನು ನೋಡಿದ್ವಿ. ಅದರಿಂದ ಮುಂದುವರೆದಿರ್ತಕ್ಕಂಥ ಭಾಗವನ್ನು ಕೆಲವು ಲೆಕ್ಕಗಳನ್ನು ನೋಡ್ತಾ ಹೋಗೋಣ. 5ನೇದರಲ್ಲಿ ಒಂದು ಎತ್ತರದ ಕಟ್ಟಡವು 300 ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಆಗ ಸೂರ್ಯನೆಡೆಗೆ ಉಂಟಾದ ಕೋನ 30 ಡಿಗ್ರಿ ಆಗಿದ್ದರೆ ಕಟ್ಟಡದ ಎತ್ತರವೇನು ಅಂತಂದೇಳಿ ಕೇಳಿದ್ದಾನೆ. ಅಂದರೆ ಕಟ್ಟಡದ ಎತ್ತರ ಎಷ್ಟು ಅಂತಂದೇಳಿ ಕೇಳಿದರೆ ಕಟ್ಟಡದ ಎತ್ತರವನ್ನು ಫಸ್ಟು ಒಂದೊಂದಾಗಿ ಕಂಡುಹಿಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕಟ್ಟಡದ ಎತ್ತರ ಕತ್ತರದ ಕಟ್ಟಡದ ಎತ್ತರ 300 ಮೀಟರ್ ಇದೆ. ಇಲ್ಲಿ ನಾವು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಕಟ್ಟಡದ ಎತ್ತರ ಕಂಡುಹಿಡಿಬೇಕು. ನೆರಳು ಇರತಕ್ಕಂಥದ್ದು 300 ಮೀಟರ್ ಇದೆ. ಹಾಗಿದ್ಮೇಲೆ ಒಂದು ತ್ರಿಭುಜಾಕಾರದ ಒಂದು ಚಿತ್ರವನ್ನು ಬರ್ಕೊಳ್ಳೋಣ. ಇದರಲ್ಲಿ ನಮ್ಮದು ಎ ಮತ್ತು ಬಿ ಅಂತಕ್ಕಂಥದ್ದನ್ನು ಕಟ್ಟಡದ ಎತ್ತರ ಅಂತ ಇಟ್ಕೊಳ್ಳೋಣ. ಎ ಬಿ ಈಸ್ ಈಕ್ವಲ್ ಟು ಕಟ್ಟಡದ ಎತ್ತರ, ಇದನ್ನು ನಾವು ಕಂಡುಹಿಡಿಬೇಕಾಗಿರೋದು. ಹಾಗೆಯೇ ಬಿ ಮತ್ತು ಸಿ ಇದೆಯಲ್ಲ, ಕಟ್ಟಡದ ನೆರಳು ಇರ್ತಕ್ಕಂಥದ್ದು ಇದೆಷ್ಟು ಮೀಟ್ರ್ ಇದೆ? 300 ಮೀಟ್ರ್ ಇರ್ತಕ್ಕಂಥದ್ದು. ಬಿ ಸಿ ಕಟ್ಟಡದ ನೆರಳು ಇದು 300 ಮೀಟರ್ಸ್ ಇದೆ. ಹಾಗೆಯೇ ಉಂಟಾಗಿರ್ತಕ್ಕಂಥ ಕೋನ ಅಂದರೆ ಸೂರ್ಯನೆಡೆಗೆ ಉಂಟಾಗಿರ್ತಕ್ಕಂಥ ಕೋನ ಇದೆಯಲ್ಲ, ಅದು ಎಷ್ಟು ಡಿಗ್ರಿ ಇದೆ? 30 ಡಿಗ್ರಿ ಇದೆ. ಹಾಗೆಯೇ ಕಟ್ಟಡ ನೇರವಾಗಿರೋದ್ರಿಂದ 90 ಡಿಗ್ರಿ ಲಂಬ ಕೋನ ತ್ರಿಭುಜ ಆಗಿರುತ್ತೆ. ಆದಮೇಲೆ ಕಟ್ಟಡ ಮತ್ತು ನೆರಳು ಅಥವಾ ನೆರಳು ಮತ್ತು ಕಟ್ಟಡದ ನಡುವೆ, ನೆರಳು ಮತ್ತು ಸೂರ್ಯನ ನಡುವೆ ನೆರಳು ಮತ್ತು ಸೂರ್ಯನ ನಡುವೆ ಉಂಟಾದ ಉನ್ನತ ಕೋನ, ಯಾಕೆಂದರೆ ಮೇಲ್ಗಡೆ ಇರ್ತಕ್ಕಂಥದ್ದು ಅಲ್ಲಿಗೆ ಉನ್ನತ ಕೋನ ಎಷ್ಟು ಡಿಗ್ರಿ? ನಮ್ಮದು 30 ಡಿಗ್ರಿ ಇರ್ತಕ್ಕಂಥದ್ದು. ಆಗಿದ್ಮೇಲೆ ಎ ಬಿಯ ಎತ್ತರ ಎಷ್ಟು ಅಂತಂದೇಳಿ ಕಂಡುಹಿಡಿಬೇಕು. ಈಗ ಇಲ್ಲಿ ನಮಗೆ 30 ಡಿಗ್ರಿ ಪಾದಕೋನ ಆಗಿರೋದ್ರಿಂದ ಇದು ಅಭಿಮುಖ ಬಾಹು ಎ ಬಿ ಆಗುತ್ತೆ. ಬಿ ಸಿ ಅಂತಕ್ಕಂಥದ್ದು ಪಾರ್ಶ್ವ ಬಾಹು ಆಗುತ್ತೆ. ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಅಂದರೆ ನಮಗೆ ಟ್ಯಾನ್ ಥೀಟಾ ಸಿಗುತ್ತೆ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ. ಹಾಗೆಯೇ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಬೈ 300. ಯಾಕೆಂದರೆ ಬಿ ಸಿ ಅಳತೆ ಇರತಕ್ಕಂಥದ್ದು 300 ಇದೆ. 300 ತಗೊಳ್ಳೋಣ. ಟ್ಯಾನ್ 30 ಡಿಗ್ರಿ 1/√3 ಎ ಬಿ ಬೈ 300. ಅಲ್ಲಿಗೆ ಓರೆ ಗುಣಾಕಾರ ಮಾಡಿದರೆ ಎ ಬಿ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ? 300/√3 ಆಗುತ್ತೆ. ಅಲ್ಲಿಗೆ √3 ಆದರೆ ಇಲ್ಲಿರ್ತಕ್ಕಂಥದ್ದು ಅಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಅಂಶ ಮತ್ತು ಛೇದಕ್ಕೆ √3 ಮಲ್ಟಿಪ್ಲಿಕೇಶನ್ ಮಾಡೋಣ. 300√3 √3 ಇಂಟು √3 ಹೋಲ್ ಸ್ಕ್ವೇರ್ ಆಗುತ್ತೆ. ಅಲ್ಲಿಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಇಂಪ್ಲಾಯ್ಸ್ ಎ ಬಿ ಈಸ್ ಈಕ್ವಲ್ ಟು 300√3/3 3 ಅಂದರೆ ಅಲ್ಲಿಗೆ ನಮಗೆ ಕಟ್ಟಡದ ಎತ್ತರ ಎ ಬಿ ಈಸ್ ಈಕ್ವಲ್ ಟು 100√3 ಮೀಟ್ರ್ ಆಗಿರ್ತಕ್ಕಂಥದ್ದು. ಇದು ನಮ್ಮದು ಸಿಂಪಲ್ ಆಗಿರ್ತಕ್ಕಂಥದ್ದು. ಫಸ್ಟ್ಗೆ ನಾವು ಲೆಕ್ಕವನ್ನು ಮಾಡಬೇಕಾದ್ರೆ ಚಿತ್ರ ಕರೆಕ್ಟಾಗಿ ಬರ್ಕೊಂಡ್ಬಿಟ್ರೆ ನಮಗೆ ಅಲ್ಲಿಗೆ ಮುಕ್ಕಾಲು ಭಾಗ ಲೆಕ್ಕ ಮುಗಿದಾಗುತ್ತೆ. ನೆಕ್ಸ್ಟ್ ಒಂದು ನೋಡೋಣ. 50√3 ಮೀಟರ್ ಎತ್ತರದ ಕಟ್ಟಡದ ಮೇಲಿನಿಂದ ನೆಲದ ಮೇಲಿನವರ ಒಂದು ವಸ್ತುವನ್ನು ನೋಡಿದಾಗ
ಅವನತ ಕೋನವು 45 ಡಿಗ್ರಿ ಆಗಿದೆ. ಹಾಗಾದರೆ ಕಟ್ಟಡ ಹಾಗೂ ವಸ್ತುವಿನ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ನೋಡೋಣ. 6th one. ಇಲ್ಲಿ ಫಸ್ಟ್ ಬಂತು ನಾವು 50√3 ಮೀಟರ್ ಎತ್ತರದ ಕಟ್ಟಡ ಇರೋದ್ರಿಂದ ಫಸ್ಟ್ ಒಂದು ಕಟ್ಟಡದ ಎತ್ತರವನ್ನು ತಗೊಳ್ಳೋಣ. ಇದನ್ನು ನಾನು ಎ ಮತ್ತು ಬಿ ಅಂತ ಇಟ್ಕೊಳ್ತೀನಿ. ಎ ಬಿ ಇದು ಕಟ್ಟಡದ ಎತ್ತರ. ಕಟ್ಟಡದ ಎತ್ತರ ಆಗಿರ್ತಕ್ಕಂಥದ್ದು 50√3 ಮೀಟರ್. ಹಾಗೆಯೇ ಈ ಕಟ್ಟಡದ ಮೇಲಿನಿಂದ ಕೆಳಭಾಗಕ್ಕೆ ಒಂದು ವಸ್ತುವನ್ನು ನೋಡ್ತಾನೆ. ಆ ವಸ್ತು ಇರತಕ್ಕಂಥದ್ದು ಇಲ್ಲಿದೆ ಅಂತ ಇಟ್ಕೊಳ್ಳೋಣ. ಯಾವುದು? ಸಿನಲ್ಲಿ ವಸ್ತು ಇದೆ ಅಂತ ಇಟ್ಕೊಳ್ಳೋಣ. ಇದರ ಕಟ್ಟಡದ ಪಾದದಿಂದ ಇಲ್ಲಿ ವಸ್ತುವಿಗಿರ್ತಕ್ಕಂಥ ದೂರ ಇದೆಯಲ್ಲ, ಅದು ಗೊತ್ತಿಲ್ಲ, ಅದನ್ನೇ ಎಕ್ಸ್ ಅಂತ ಇಟ್ಕೊಳ್ಳೋಣ. ಕಟ್ಟಡದ ಎತ್ತರ 50√3 ಮೀಟರ್ ಇದೆ. ಹಾಗೆಯೇ ಕಟ್ಟಡದ ಮೇಲಿನಿಂದ ಈ ವಸ್ತುವನ್ನು ನೋಡ್ತಕ್ಕಂಥದ್ದು. ಕಟ್ಟಡದ ಮೇಲಿನಿಂದ ಈ ವಸ್ತುವನ್ನು ನೋಡ್ತಕ್ಕಂಥದ್ದು. ಹಾಗಿದ್ಮೇಲೆ ಕಟ್ಟಡದ ಮೇಲಿನಿಂದ ವಸ್ತುವನ್ನು ನೋಡಿದಾಗ ನಮಗೇನಾಗುತ್ತೆ? ದೃಷ್ಟಿರೇಖೆ ಅಥವಾ ಅಡ್ಡರೇಖೆ ಮತ್ತು ನಾವು ನೋಡ್ತಕ್ಕಂಥ ವಸ್ತುವಿನಲ್ಲಿ ಉಂಟಾಗ್ತಕ್ಕಂಥ ಕೋನ ಉಂಟಾಗುತ್ತೆ. ಆ ಕೋನ ಇರ್ತಕ್ಕಂಥದ್ದು ಎಷ್ಟು ಡಿಗ್ರಿ ಇದೆ? ನಮಗೆ 45 ಡಿಗ್ರಿ ಉಂಟಾಗಿರ್ತಕ್ಕಂಥದ್ದು. ಈಗ ಇಲ್ಲಿ ನಮಗೆ ಎ ಡಿ ಮತ್ತು ಬಿ ಸಿ ಎರಡೂ ಕೂಡ ಪ್ಯಾರಲಲ್ ಆಗಿರ್ತಕ್ಕಂಥವು. ಎರಡೂ ಪ್ಯಾರಲಲ್ ಆದಾಗ ಎ ಸಿ ಛೇದಕ ರೇಖೆ ಆಗುತ್ತೆ. ಇದರಿಂದ ಉಂಟಾಗಿರ್ತಕ್ಕಂಥ ಪರ್ಯಾಯ ಕೋನಗಳು ಒಂದಕ್ಕೊಂದು ಸಮ ಆಗ್ತವೆ. ಆಗಿದ್ಮೇಲೆ ಸಿ ಕೋನನು ಕೂಡ ನಮಗೆ ಎಷ್ಟು ಬರುತ್ತೆ? 45 ಡಿಗ್ರಿ ಬರ್ತಕ್ಕಂಥದ್ದು. ಈಗ ನಾವು ಬಿ ಮತ್ತು ಸಿಗಿರ್ತಕ್ಕಂಥ ದೂರವನ್ನು ಈಸಿಯಾಗಿ ಕಂಡುಹಿಡಿಬೋದು. ಬಿ ಸಿ ಈಸ್ ಈಕ್ವಲ್ ಟು ಎಕ್ಸ್ ಮೀಟರ್ ಅಂತ ಇಟ್ಕೊಳ್ಳೋಣ. ಎ ಬಿ ಕಟ್ಟಡ, ಸಿ ನೆಲದ ಮೇಲಿರುವ ಒಂದು ವಸ್ತು ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಆಂಗಲ್ ಡಿ ಎ ಸಿ. ಆಂಗಲ್ ಡಿ ಎ ಸಿ ಈಸ್ ಈಕ್ವಲ್ ಟು ಆಂಗಲ್ ಎ ಸಿ ಬಿ. ಆಂಗಲ್ ಎ ಸಿ ಬಿ ಯಾಕೆಂದರೆ ಎ ಡಿ ಪ್ಯಾರಲಲ್ ಟು ಬಿ ಸಿ ಜೊತೆಗೆ ಪರ್ಯಾಯ ಕೋನಗಳು. ಅದರಿಂದ ಆಂಗಲ್ ಎ ಸಿ ಬಿ ಈಸ್ ಈಕ್ವಲ್ ಟು 45 ಡಿಗ್ರಿ ಆಗುತ್ತೆ. ಈಗ ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ. ಟ್ಯಾನ್ 45 ಡಿಗ್ರಿ ಬೆಲೆ 1, ಎ ಬಿ ಬೆಲೆ 50√3, ಬಿ ಸಿ ಬೆಲೆ ಎಕ್ಸ್. ಅಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು ಪರ್ಯಾಯ ಕೋನಗಳು. ಸ್ವಲ್ಪ ಇದಾಗಿದೆ. ಅಲ್ಲಿಗೆ ನಮಗೆ ಬರ್ತಕ್ಕಂಥ ಅಳತೆ ಏನಿದೆಯೋ ಆ ಅಳತೆಯನ್ನು ನಾವು ತಗೊಳ್ಳೋದಾದರೆ ಪರ್ಯಾಯ ಕೋನಗಳು ಆಂಗಲ್ ಎ ಸಿ ಬಿ ಈಸ್ ಈಕ್ವಲ್ ಟು 45 ಡಿಗ್ರಿ ಟ್ಯಾನ್ 45 ಡಿಗ್ರಿ ಎ ಬಿ ಬೈ ಬಿ ಸಿ. 1 ಈಸ್ ಈಕ್ವಲ್ ಟು 50√3 ಬೈ ಎಕ್ಸ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು 50√3 ಮೀಟರ್. ಇದು ನಮ್ಮದು ಕಟ್ಟಡದ ವಸ್ತುವಿಗೆ ಅಂದರೆ ಬಿನಿಂದ ಸಿಗಿರ್ತಕ್ಕಂಥ ದೂರ 50√3 ಮೀಟರ್ ಆಗಿರ್ತಕ್ಕಂಥದ್ದು. ಇದು 5 ಮತ್ತು 6ನೇ ಲೆಕ್ಕದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ನೋಡೋಣ.
ನೆಕ್ಸ್ಟ್ ಒಂದರಲ್ಲಿ ನಾವು ತಗೊಳ್ಳೋದಾದರೆ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಗಿದಾಗ ಒಂದು ಲಂಬಕೋನ ತ್ರಿಭುಜವನ್ನು ಉಂಟು ಮಾಡಿದೆ. ಹಾಗೂ ಮರದ ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತು ಮರದ ತುದಿಯು ಮರದ ಬುಡದಿಂದ 20 ಮೀಟರ್ ದೂರದಲ್ಲಿ ತಾಗಿದೆ, ಅಂದರೆ ಬಿದ್ದಿದೆ. ಹಾಗಾದರೆ ಮರದ ಮುರಿದು ಬೀಳುವ ಮುನ್ನ ಮರ ಎತ್ತರವೆಷ್ಟಿತ್ತೆಂದು ಕಂಡು ಹಿಡಿಯಿರಿ ಅಂತಂದೇಳಿ ಕೇಳಿದ್ದಾನೆ. ಒಂದೊಂದನ್ನಾಗಿ ತಗೊಳ್ತಾ ಹೋಗೋಣ. ಫಸ್ಟ್ ಒಂದು ಮರವನ್ನು ತಗೊಳ್ಳೋದಾದರೆ ನಾವೇನು ಮಾಡೋಣ, ಒಂದು ಮರವನ್ನು ಇಟ್ಕೊಳ್ಳೋಣ. ಇದು ಟೋಟಲ್ ಆಗಿರ್ತಕ್ಕಂಥ ಫಸ್ಟ್ಗೆ ಇರ್ತಕ್ಕಂಥ ಮರ ಅಂತ ಇಟ್ಕೊಂಡ್ರೆ ಇದನ್ನು ಎ ಮತ್ತು ಬಿ ಅಂತ ಇಟ್ಕೊಳ್ಳೋಣ. ಮುರಿದು ಬೀಳೋ ಮುನ್ನ ಇರ್ತಕ್ಕಂಥ ಮರ. ಹಾಗೆಯೇ ಯಾವುದೋ ಒಂದು ಬಿಂದುವಿನಲ್ಲಿ, ಇಲ್ಲಿ ಬಿಂದುವಿನಲ್ಲಿ ಬಿರುಗಾಳಿಗೆ ಸಿಕ್ಕಿ ಮುರಿದು ಬಿದ್ದಿದೆ ಅಂತ ಇಟ್ಕೊಳ್ಳೋದಾದರೆ ಇಲ್ಲಿಂದ ತಗೊಳ್ಳೋಣ. ನಾವು ಇಲ್ಲಿಂದ ಇಟ್ಕೊಳ್ಳೋಣ, ಬಿದ್ದಿದೆ ಅಂತ ತಗೊಳ್ಳೋಣ. ಹಾಗೆಯೇ ಇನ್ನೊಂದು ಈ ಮರದ ಬುಡದಿಂದ ಇಲ್ಲಿಗೆ ತಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಈಗ ಎ ಮತ್ತು ಬಿ ಅಂತಕ್ಕಂಥದ್ದು ಟೋಟಲ್ ಆಗಿರ್ತಕ್ಕಂಥ ಮರ. ಇಲ್ಲಿ ಡಿನಲ್ಲಿ ಮುರಿದು ಬಿದ್ದಿದೆ. ಆದರೆ ಎ ಡಿ ಭಾಗ ಎಕ್ಸ್ ಅಂತಕ್ಕಂಥದ್ದು ಇಟ್ಕೊಂಡ್ರೆ ಈ ಎ ಡಿ ಭಾಗ ಅಂತಕ್ಕಂಥದ್ದು ಕೆಳಗಡೆ ಭಾಗಕ್ಕೆ, ಇದೇ ಭಾಗನೇ ಕೆಳಗೆ ಬಿದ್ದಿರ್ತಕ್ಕಂಥದ್ದು. ಎಲ್ಲಿಗೆ ಬಿದ್ದಿದೆ? ಸಿನಲ್ಲಿ ಬಿದ್ದಿದೆ. ಅದರ ತುದಿ ಅಂದರೆ ಮರದ ಬುಡದಿಂದ ಸಿಗಿರ್ತಕ್ಕಂಥದ್ದು ಏನಿದೆಯೋ ಈ ಸಿ ಭಾಗದಲ್ಲಿ ಬಿದ್ದಿದೆ. ಎಷ್ಟು ಮೀಟರಲ್ಲಿ ಬಿದ್ದಿರ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ನೆಲಕ್ಕೆ ತಾಗಿದಾಗ ಲಂಬಕೋನ ತ್ರಿಭುಜವನ್ನು ಉಂಟು ಮಾಡಿದೆ. ಇದು ಲಂಬಕೋನ ತ್ರಿಭುಜ. ಹಾಗೂ ಮುರಿದು ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ 60 ಡಿಗ್ರಿ. ಹಾಗೆಯೇ ಮರದ ತುದಿಯು ಮರದ ಬುಡದಿಂದ ಅಂದರೆ ಬಿನಿಂದ ಸಿಗೆ 20 ಮೀಟರ್ ಇದೆ, ತಾಗಿದೆ. ಹಾಗಾದರೆ ಮುರಿದು ಬೀಳುವ ಮುನ್ನ ಇದು ಟೋಟಲ್ ಆಗಿರ್ತಕ್ಕಂಥ ಮರದ ಎತ್ತರ ಎಷ್ಟು ಅಂತಂದೇಳಿ ಕೇಳಿದ್ದಾನೆ. ಈಗ ಒಂದೊಂದಾಗಿನೇ ತಗೊಳಕ್ಕೆ ಹೋಗೋಣ. ಫಸ್ಟ್ ಬಂದರಲ್ಲಿ ನಮಗಿರ್ತಕ್ಕಂಥ ತ್ರಿಭುಜವನ್ನು ತಗೊಳ್ಳೋದಾದರೆ ಏನು ಕೊಟ್ಟಿದ್ದಾನೆ? ಎ ಡಿ ಇಸ್ ಈಕ್ವಲ್ ಟು ಡಿ ಸಿ ಎಕ್ಸ್. ಹಾಗೆಯೇ ಬಿ ಸಿ 20 ಮೀಟ್ರ್ ಇದೆ. ನೆಕ್ಸ್ಟ್ ಮಂತ್ ಎ ಬಿ ಅಂತಕ್ಕಂಥದ್ದು ಏನಾಗಿದೆ, ನಮಗೆ ಎ ಬಿಯಲ್ಲಿರ್ತಕ್ಕಂಥದ್ದು ಟೋಟಲ್ ಆಗಿರ್ತಕ್ಕಂಥ ಎ ಬಿ ಭಾಗವನ್ನು ತಗೊಂಡ್ರೆ ಎಕ್ಸ್ ಪ್ಲಸ್ ಡಿ ಬಿ ಅಥವಾ ಬಿ ಡಿ. ನೆಕ್ಸ್ಟ್ ಎ ಬಿ ಯಾವುದಿದು? ಮರದ ಎತ್ತರ. ಹಾಗೆಯೇ ಎ ಡಿ ಮುರಿದ ಮರದ ಭಾಗ. ನೆಕ್ಸ್ಟು ಇಲ್ಲಿ ತ್ರಿಭುಜ ಡಿ ಬಿ ಸಿಯಲ್ಲಿ ಅಂದರೆ ಡಿ ಬಿ ಸಿ ತಗೊಳ್ಳೋಣ. ತ್ರಿಭುಜ ಡಿ ಬಿ ಸಿಯಲ್ಲಿ ಆ್ಯಂಗಲ್ ಡಿ ಬಿ ಸಿ 90 ಡಿಗ್ರಿ. ಆ್ಯಂಗಲ್ ಡಿ ಬಿ ಸಿ 90 ಡಿಗ್ರಿ. ಹಾಗೆಯೇ ಆ್ಯಂಗಲ್ ಡಿ ಸಿ ಬಿ ಇದು 60 ಡಿಗ್ರಿ. ಈಗ ಕಾಸ್ 60 ತಗೊಳ್ಳೋಣ. ಯಾಕೆ ಅಂತಂತೇಳಿದರೆ ನಮಗೆ ಡಿ ಸಿ ಅಳತೆ ಬೇಕಿರೋದ್ರಿಂದ ಎಕ್ಸ್ ಮತ್ತು 20 ಅಂದರೆ ಪಾರ್ಶ್ವಬಾಹು ಬೈ ವಿಕರ್ಣ ಈ ಅಳತೆಯನ್ನು ತಗೊಂಡ್ರೆ ನಮಗೆ ಸಿಗ್ತಕ್ಕಂಥದ್ದು. ಅಲ್ಲಿಗೆ ಕಾಸ್ 60 ಡಿಗ್ರಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಡಿ ಸಿ. ಏನಾಗುತ್ತೆ? ಕಾಸ್ 60 ಅಂದರೆ ಕಾಸ್ 60 ಡಿಗ್ರಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಡಿ ಸಿ ಅಂದರೆ ಬಿ ಸಿ ಅಳತೆ ಇರ್ತಕ್ಕಂಥದ್ದು 20 ಬೈ ಎಕ್ಸ್. ಇದು ಗೊತ್ತಾಗಿದೆ ಅಂದ್ಕೊಳ್ತೀನಿ. ಕಾಸ್ ಯಾವಾಗಲೂ ಕೂಡ ಕಾಸ್ ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಬೈ ವಿಕರ್ಣ
ಹಾಗೆಯೇ ಸೈನ್ ಅಭಿಮುಖ ಬಾಹು ಬೈ ವಿಕರ್ಣ ಟ್ಯಾನ್ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಇಲ್ಲಿ 20/x ಆಯಿತು. ಇಲ್ಲಿ cos 60 ಡಿಗ್ರಿ ಡಿಗ್ರಿಯನ್ನು ತಗೊಂಡ್ರೆ ಅದು 1/2 ಇದೆ. 1/2 = 20/x ಆಯಿತು. x = ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ 40 ಮೀಟರ್ ಆಗಿರ್ತಕ್ಕಂಥದ್ದು. ಅಂದರೆ ಅಲ್ಲಿಗೆ ಎಕ್ಸಿನ ಅಳತೆ ಇರ್ತಕ್ಕಂಥದ್ದು ನಮ್ದು ಎಷ್ಟಾಯಿತು? 40 ಮೀಟರ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮಂತ್ ಇನ್ನೊಂದನ್ನು ತಗೊಳ್ಳೋಣ. ಯಾಕೆಂದರೆ DBC ಅಳತೆ ಬೇಕು ನಮಗೆ. DBC ಅಳತೆ ಆಗಿರೋದ್ರಿಂದ ನಮಗೆ ಎಕ್ಸಿನ ಅಳತೆ ಏನೋ ಸಿಕ್ತು, ಆದರೆ ಇಲ್ಲಿ DB ಅಳತೆ ಬೇಕು. DB ಅಳತೆಗೆ ಏನು ಮಾಡೋಣ? ಟ್ಯಾನ್ ಥೀಟಾ ತಗೊಳ್ಳೋಣ. ಯಾಕೆಂದರೆ 20 ಮೀಟ್ರು ಮತ್ತು ನಮಗೆ ಒಂದು ಪಾದದ ಕೋನ ಇದೆ. ನೆಕ್ಸ್ಟು ತ್ರಿಭುಜ DCBಯಲ್ಲಿ ಆ್ಯಂಗಲ್ C = 60 ಡಿಗ್ರಿ. ಅಲ್ಲಿಗೆ ಟ್ಯಾನ್ 60 ಡಿಗ್ರಿ = DB/BC. 60 ಡಿಗ್ರಿ ಇರ್ತಕ್ಕಂಥದ್ದು √3 ಇದೆ. DB ಅಳತೆ ಗೊತ್ತಿಲ್ಲ, BC ಅಳತೆ 20 ಮೀಟ್ರ್ ಇದೆ. ಅಲ್ಲಿಗೇನಾಯಿತು? DB = 20 √3 ಮೀಟ್ರ್ ಆಯಿತು. ಈಗ ನಮಗೆ ಮರದ ಎತ್ತರವನ್ನು ತಗೊಳ್ಳೋದಾದರೆ ಮರದ ಎತ್ತರ ಬೇಕು ನಮಗೆ. ಮರದ ಎತ್ತರ ಅಂದರೆ ಯಾವುದು? AB = ಏನಿದೆ? AD + DB. AD ಅಳತೆ ಎಷ್ಟು? AD ಅಳತೆ ನಮ್ಮದು ಎಕ್ಸ್ನ ಅಳತೆ ಒಂದೇ. ಹಂಗಾಗಿಬಿಟ್ಟು 40 + DB ಇದೆ. DB ಅಂದರೆ ಎಷ್ಟು? 20 √3 ಇದೆ. ಈಗ ಬೇಕಾದರೆ 20ನ್ನು ಹೊರಗೆ ತೆಗೆದ್ರೆ 20 + √3 ಮೀಟರ್ ಇದು ಮರದ ಎತ್ತರ ಆಗ್ತಕ್ಕಂಥದ್ದು. ಇದಿಷ್ಟು ಕೂಡ ಭಾಳ ಈಸಿ ಇದೆ, ಆದರೆ ಸ್ವಲ್ಪ ಚಿತ್ರವನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಪೂರ್ತಿಯಾಗಿ ನಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಒಂದು ಲೆಕ್ಕ ನೋಡೋಣ. ನೆಕ್ಸ್ಟ್ ಒಂದು ಏನಿದೆ? ನೆಲದ ಮೇಲಿನಿಂದ ಧ್ವಜಸ್ತಂಭದ ತುದಿಗಿರುವ ಉನ್ನತ ಕೋನವು 30 ಡಿಗ್ರಿ ಇರುವುದಾಗಿ ಕಂಡುಬಂದಿದೆ. ಹಾಗೆಯೇ ಧ್ವಜಸ್ತಂಭದ ಕಡೆಗೆ ನಡೆಯುತ್ತಾ 6 ಮೀಟರ್ ದೂರವನ್ನು ಕ್ರಮಿಸಿದಾಗ ಉನ್ನತ ಕೋನವು 15 ಡಿಗ್ರಿಯಷ್ಟು ಹೆಚ್ಚಾಗುತ್ತದೆ. ಹಾಗಾದರೆ ಧ್ವಜಸ್ತಂಭದ ಎತ್ತರ ಏನು ಅಂತಂದೇಳಿ ಕೇಳಿದ್ದಾನೆ. ಎಂಟನೇದು ಫಸ್ಟ್ ಬಂತು. ನಾವು ಒಂದು ಚಿತ್ರವನ್ನು ಬರ್ಕೊಳ್ಳೋಣ. ಇದು ಧ್ವಜಸ್ತಂಭ ಅಂತ ಇಟ್ಕೊಳ್ಳೋಣ. ಹಾಗೆಯೇ ಇಲ್ಲಿರ್ತಕ್ಕಂಥದ್ದನ್ನು ಇದನ್ನು ನಾನು ತಗೊಳ್ತೀನಿ. ಇಲ್ಲಿ ನಮ್ಮದಿರ್ತಕ್ಕಂಥದ್ದು ABC. ಇದು 90 ಡಿಗ್ರಿ ನೇರವಾಗಿರ್ತಕ್ಕಂಥದ್ದು. ಇದು ನಮ್ಮದು ಧ್ವಜಸ್ತಂಭ ಅಂತ ಇಟ್ಕೊಳ್ಳೋಣ. ಈ ಧ್ವಜಸ್ತಂಭ ಇರ್ತಕ್ಕಂಥದ್ರಲ್ಲಿ ತುದಿಗಿರುವ ಉನ್ನತ ಕೋನವಾಗಿ ಕಂಡುಬರುತ್ತೆ. ಇಲ್ಲಿ ಸಿನಿಂದ ಒಬ್ಬ ವ್ಯಕ್ತಿ ಇದ್ದಾನೆ. ಈ ಡಿಗ್ರಿ ಇರ್ತಕ್ಕಂಥದ್ದು 30 ಡಿಗ್ರಿ ಇದೆ. ಇಲ್ಲಿದ್ದ 6 ಮೀಟ್ರು ಧ್ವಜಸ್ತಂಭದ ಕಡೆಗೆ ಅಂದರೆ B ಕಡೆಗೆ ನಡೀತಾ ಬರ್ತಾನೆ. ಎಲ್ಲಿಗೆ? ಇಲ್ಲೆಲ್ಲೋ ಒಂದು ಭಾಗಕ್ಕೆ ಬರ್ತಾನೆ ಅಂತ ಇಟ್ಕೊಳ್ಳೋಣ. 6 ಮೀಟ್ರ್ ಆಗೋ ತನಕ ಬಂದರೆ ಇಲ್ಲಿ 30 ಡಿಗ್ರಿ ಇರೋದೇನಾಗುತ್ತೆ? 15 ಡಿಗ್ರಿ ಜಾಸ್ತಿ ಆಗುತ್ತೆ. 15 ಡಿಗ್ರಿ ಜಾಸ್ತಿ ಆಯಿತು ಅಂದರೆ ನಮಗೆ ಇಲ್ಲಿ 30 + 15 30 + 15 ಅಂದರೆ ಈ ಕೋನ ಏನಾಗುತ್ತೆ? ನಮಗೆ 45 ಡಿಗ್ರಿ ಆಗ್ತಕ್ಕಂಥದ್ದು. ಯಾಕೆಂದರೆ 15 ಡಿಗ್ರಿ ಜಾಸ್ತಿ ಆಯಿತು. ಇದನ್ನು ನಾವೇನಂತ ಇಟ್ಕೊಳ್ಳೋಣ? D ಅಂತ ಇಟ್ಕೊಳ್ಳೋಣ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದೇನು? ಧ್ವಜಸ್ತಂಭದ ಎತ್ತರ ಎಷ್ಟು ಅಂತಂದೇಳಿ ಕೇಳಿದ್ದಾನೆ. ಈಗ ಒಂದೊಂದನ್ನೇ ತಗೊಳ್ತಾ ಹೋಗೋಣ. ನಿಮಗೆ ಅರ್ಥ ಆಗಿದೆ ಎತ್ಕೊಳ್ತೀನಿ. AB ಧ್ವಜಸ್ತಂಭ, ಒಬ್ಬ ವ್ಯಕ್ತಿ ಸಿನಲ್ಲಿದ್ದಾನೆ.
ಸಿಯಿಂದ ಧ್ವಜವನ್ನು ನೋಡ್ತಾ ಇದ್ದಾನೆ. 30 ಡಿಗ್ರಿ ಉಂಟಾಗಿದೆ. ಧ್ವಜದ ಕಡೆಗೆ ನಡ್ಕೊಂಬರ್ತಾನೆ 6 ಮೀಟರ್ ದೂರದಲ್ಲಿ. 15 ಡಿಗ್ರಿ ಜಾಸ್ತಿ ಆಗುತ್ತೆ. ಅಲ್ಲಿಗೆ 30 + 15 45 ಡಿಗ್ರಿ ಆಯಿತು. ಈಗ ತಗೊಳ್ಳೋದಾದರೆ ಎ ಬಿ ಧ್ವಜಸ್ತಂಭ, ಹಾಗೆಯೇ ಸಿ ವ್ಯಕ್ತಿ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟು ಆ್ಯಂಗಲ್ ಎ ಸಿ ಬಿ = 30 ಡಿಗ್ರಿ ಇದೆ. ಆಮೇಲೆ ಡಿ ಅಂತಕ್ಕಂಥದ್ದು ನಡೆದ ವ್ಯಕ್ತಿಯ ಬಿಂದು, ಅಂದರೆ ಇಲ್ಲಿದ್ದ ಸಿನಿಂದ ನಡೆದು ಬಂದಿರತಕ್ಕಂಥದ್ದು. ಆವಾಗ ಸಿ ಡಿಯ ಎತ್ತರ ಎಷ್ಟು ಮೀಟ್ರ್ ಆಗುತ್ತೆ? ದೂರ ಸಿ ಡಿ 6 ಮೀಟ್ರ್ ಆಗುತ್ತೆ. ಆಮೇಲೆ ಆ್ಯಂಗಲ್ ಎ ಡಿ ಬಿ = ಎಷ್ಟು ಡಿಗ್ರಿ ಆಗುತ್ತೆ? 45 ಡಿಗ್ರಿ ಆಗುತ್ತೆ. ಈಗ ಫಸ್ಟ್ ಒಂದೊಂದನ್ನೇ ತಗೊಳ್ತಾ ಹೋಗೋಣ. ಎ ಬಿ ಸಿ ತ್ರಿಭುಜ ಎ ಬಿ ಸಿಯಲ್ಲಿ ಏನಾಗಿದೆ? ಆ್ಯಂಗಲ್ ಬಿ 90 ಡಿಗ್ರಿ ಇದೆ. ಹಾಗೆಯೇ ಎ ಬಿ ಸಿಯಲ್ಲಿ ಆ್ಯಂಗಲ್ ಸಿ 30 ಡಿಗ್ರಿ. ಯಾಕೆಂದರೆ ಸಿ ಮೊದಲು ತೊಗೊಳ್ಳೋಣ. ಅಲ್ಲಿಗೇನಾಯಿತು? ಎ ಬಿ ಸಿ ತೊಗೊಳ್ಳೋದಾದರೆ ನೀವು ಟ್ಯಾನ್ 30 ಡಿಗ್ರಿ, ಯಾವುದನ್ನು ಟ್ಯಾನ್ 30 ಡಿಗ್ರಿ ತೊಗೊಂಡ್ರೆ ಟ್ಯಾನ್ 30 ಡಿಗ್ರಿ = ಎ ಬಿ ಬೈ ಯಾವುದು ಬರುತ್ತೆ? ನಮಗೆ ಬಿ ಸಿ ಬರುತ್ತೆ. ಬಿ ಸಿ ಬಂದರೆ ಅಲ್ಲಿ ಬರ್ತಕ್ಕಂಥ ಬೆಲೆ ಏನಾಗುತ್ತೆ? ಟ್ಯಾನ್ 30 ಡಿಗ್ರಿಗೆ ನಮಗೆ ಬರ್ತಕ್ಕಂಥದ್ದು 1/√3 ಎ ಬಿ ಅಂತಂದು ಹೇಳಿದರೆ ಎಕ್ಸ್, ಬಿ ಸಿಯನ್ನು ತಗೊಂಡ್ರೆ ಬಿ ಡಿ +6 ಆಯಿತು. 6 ಆದರೆ ಅಲ್ಲಿಗೆ ನಮಗೆ ಏನು ಬರುತ್ತೆ? ಬಿ ಡಿ ಇರ್ತಕ್ಕಂಥದ್ದನ್ನು ಇಲ್ಲಿಗೆ ಇಟ್ಟುಕೊಳ್ಳೋದಾದರೆ 1 ಆಯಿತು. ಈಗ 1/√3 = ಎಕ್ಸ್ ಬೈ ಬಿ ಡಿ +6 ಆಯಿತು. ಈಗ ಒಂದು ಕೆಲಸ ಮಾಡೋಣ, ಇದನ್ನ ಇಲ್ಲೇ ಇಟ್ಕೊಳ್ಳೋಣ. ಇದನ್ನು ತಗೊಳ್ಳೋಣ, ಯಾವುದನ್ನು? ಎ ಬಿ ಡಿ ತ್ರಿಭುಜ ಎ ಬಿ ಡಿ ತ್ರಿಭುಜದಲ್ಲಿ ಆ್ಯಂಗಲ್ ಡಿ = ಎಷ್ಟು ಡಿಗ್ರಿ? 45 ಡಿಗ್ರಿ. ಈ ಕಡೆ ತಗೊಳ್ತೀನಿ, 45 ಡಿಗ್ರಿ ತಗೊಂಡ್ರೆ ಟ್ಯಾನ್ 45 ಡಿಗ್ರಿ = ಎ ಬಿ ಬೈ ಬಿ ಡಿ. ಅಲ್ಲಿ ಟ್ಯಾನ್ 45 ಡಿಗ್ರಿ ಅಂದರೆ 1, ಎ ಬಿ ಬೆಲೆ ಎಕ್ಸ್, ಇದು ಬಿ ಡಿ ಆಯಿತು. ಅಲ್ಲಿಗೆ ಬಿ ಡಿ = ಏನು ಬಂತು? ಎಕ್ಸ್ ಆಯಿತು. ಈ ಬಿ ಡಿ ಬೆಲೆನ ಇಲ್ಲಿ ಕೊಡ್ತೀನಿ. 1/√3 ಎಕ್ಸ್ ಬೈ ಬಿ ಡಿ. ಇದನ್ನು 1 ಅಂತ ಇಟ್ಕೊಳ್ಳೋಣ. ಎಕ್ಸ್ +6 ಯಾವುದರಿಂದ? 1ರಿಂದ. ಅಲ್ಲಿಗೆ ನನಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಏನು ಬರುತ್ತೆ? ಎಕ್ಸ್ +6 = √3 × ಎಕ್ಸ್ ಆಯಿತು. ಇದನ್ನು ಈ ಕಡೆ ತಗೊಂಡ್ರೆ 6 = √3x - x. 6 = x ಕಾಮನ್ ತೆಗೆದ್ರೆ √3 - 1 ಆಯಿತು. ನನಗೆ ಬೇಕಾಗಿರೋ ಎಕ್ಸಿನ ಬೆಲೆ ತಗೊಳ್ಳೋದಾದರೆ 6/√3 - 1 ಆಯಿತು. ಅಂದರೆ ನನಗೆ ಧ್ವಜಸ್ತಂಭದ ಎತ್ತರ x = 6/√3 - 1 ಮೀಟರ್. ಇದಿಷ್ಟು ಕೂಡ ನಾವು ತಗೊಂಡಿರ್ತಕ್ಕಂಥ ಲೆಕ್ಕಗಳು. ಇನ್ನು ಉಳಿದಿರೋ ಲೆಕ್ಕಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ.